ಪೊಲೀಸರಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಕೊಟ್ಟಿದೆ. ಅದನ್ನಾದ್ರೂ ನೆಟ್ಟಗೆ ಕೊಟ್ಟಿದ್ಯಾ? ನಾವು ಕೆಲವು ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಭೇಟಿ ಕೊಟ್ವಿ. ಆಗ ನಮಗೆ ಅನ್ಸಿದ್ದೇನು ಗೊತ್ತಾ? ದನಿ ಇಲ್ಲದ ಯೂನಿಯನ್ ಕಟ್ಟಲಾಗದ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬದವರನ್ನ ಸರ್ಕಾರ ಈ ರೀತಿಯೂ ಶೋಷಿಸೋದ? ಇತ್ತೀಚೆಗೆ ನಮ್ಮ ರಾಜ್ಯದ ಗೃಹ ಸಚಿವರು ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಭೇಟಿ ನೀಡಿ ಒಂದಿಷ್ಟು ಭರವಸೆ ಕೊಟ್ರು. ಈ ಹಿಂದೆಯೂ ಅನೇಕ ಗೃಹ ಸಚಿವರುಗಳು ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಭೇಟಿ ಕೊಟ್ಟಿದ್ರು, ಭರವಸೆಗಳ ಸುರಿಮಳೆಗೈದಿದ್ರು. ಆದ್ರೆ ಅಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಇದೆಲ್ಲ ಬರೀ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅಂತ ಪೊಲೀಸರಿಗೂ ಗೊತ್ತಾಗಿದೆ. ಈ ಪೊಲೀಸ್ ಕ್ವಾರ್ಟರ್ಸ್ಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಖಡಕ್ ಇಸ್ತ್ರಿ ಹಾಕೊಂಡು ಖಾಕಿಯಲ್ಲಿರೋ ಪೊಲೀಸರ ಖದರ್ ನೋಡಿದ್ರೆ, ಆದರೆ ಅವರು ಯಾವ ರೀತಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಬದುಕ್ತಿದ್ದಾರೆ, ಆ ಕ್ವಾರ್ಟರ್ಸ್ಗಳು ಹೇಗಿವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇಡೀ 252 ಮನೆಗಳಿರುವ ಈ ಪೊಲೀಸ್ ಕ್ವಾರ್ಟರ್ಸ್ಗೆ, ಅದು ಶಿವಾಜಿನಗರದ ಪೊಲೀಸ್ ಕ್ವಾರ್ಟರ್ಸ್ಗೆ ನೀರು ಸಪ್ಲೈ ಆಗೋ ಜಾಗ, ಕುಡಿಯೋ ನೀರು ಸಪ್ಲೈ ಆಗೋ ಜಾಗದಲ್ಲಿ ಚರಂಡಿ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ. ಕೆಳಗಿನ ಮನೆಯಲ್ಲಿ ವಾಸಿಸುವವರ ಸ್ಥಿತಿ ಅಂತೂ ದೇವರಿಗೆ ಪ್ರೀತಿ. ಒಂದು ವೇಳೆ ಮಳೆ ಬಂದು ಮನೆ ಒಳಗೆ ನೀರು ನುಗ್ಗಿ ಹೋಗ್ಬಿಡುತ್ತೆ. ಮುಖ್ಯವಾಗಿ ಈ ನೀರು ಸೇರ್ಕೊಡುತ್ತಲ್ಲ, ರೋಗ ಎಲ್ಲ ಬರಲ್ವಾ ಸರ್? ಬರುತ್ತೆ, ರೋಗ ಬರ್ತದೆ. ಬಂದಾಗ ಏನು ಮಾಡ್ತಾರೆ, ಎಲ್ಲರಿಗೂ ನಾವು ವಿಷಯ ಹೇಳಿದ್ವಿ ರೋಗ ಬರುತ್ತೆ ಅಂತೇಳಿ. ಆದರೂ ಅವರು ಏನು ಮಾಡ್ತಾರೆ, ಎಲ್ಲದಕ್ಕೂ ಆಯಿತು ಅರ್ಜಿ ಕೊಡಿ ಅಂತಾರೆ. ಅರ್ಜಿ ಕೊಟ್ಟರೆ ಅದು ಇನ್ಸ್ಪೆಕ್ಟರ್ ಕೊಡ್ತೀವಿ, ಇನ್ಸ್ಪೆಕ್ಟರ್ನ DCP ಕಳಿಸ್ತೀವಿ, ನಾವು ಕ್ರಮ ತಗೊಂತಾರೆ ಅಂತ ಹೇಳ್ತಾರೆ ಅಷ್ಟೇ. ಶಿವಾಜಿನಗರದ ಪೊಲೀಸ್ ಕ್ವಾರ್ಟರ್ಸ್ನ ಕೆಳಗಿನ ಮನೆಯ ಒಂದು ಸ್ಯಾಂಪಲ್ ನಿಮಗೆ ತೋರಿಸ್ತೀನಿ, ಹೇಗಾಗಿದೆ ಅದು ಮಳೆ ನೀರು ನುಗ್ಗಿ ಅಂತ. ನೋಡಿ, ಇದು 2 ಹಂತ ಇರುವಂಥ ಮನೆ, ಕೆಳಗಿನ ಮನೆ. ಇಲ್ಲಿ ಮಳೆಗಾಲಕ್ಕೆ ಮನೆಯೊಳಗೆ ನೀರು ನುಗ್ಗಿ 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 ಈ ರೀತಿಯಾಗಿದೆ. ಅಲ್ಲಿ ಆ ಮಳೆ ನೀರಿನ ಸಂಕಷ್ಟದಿಂದ ಸುಸ್ತಾಗಿ ಈ ಮನೆಯವರೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಇದರ ಮೇಲ್ಮಹಡಿಗಳಲ್ಲಿ ಜನ ವಾಸಿಸ್ತಿದ್ದಾರೆ ಅಂದ್ರೆ ನಂಬ್ತೀರಾ ನೀವು? ಅಡಿಪಾಯ ಯಾವ ರೀತಿ ಶಿಥಿಲಾವಸ್ಥೆ ಆಗ್ತಾ ಇದೆ, ಹಾಗಾದ್ರೆ ಮೇಲೆ ವಾಸಿಸುವವರಿಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ? ಅಧಿಕಾರಿಗಳು ಚೆನ್ನಾಗೇ ಇದ್ದಾರೆ, ಅವರು ಚೆನ್ನಾಗಿರುವಂತಹ ಮನೆಯಲ್ಲೇ ಇದ್ದಾರೆ. ಕೆಳ ಹಂತದ ಸಿಬ್ಬಂದಿಗಳು, ಕಾನ್ಸ್ಟೇಬಲ್ಗಳೆಲ್ಲ ಇಂಥ ಮನೆಯಲ್ಲಿ ವಾಸಿಸಬೇಕಾಗಿದೆ. ತಿಂಗಳು ಸರಿಯಾಗಿ HR ತಗೋತಾರೆ. 4,000ದಿಂದ 10,000 ರೂಪಾಯಿವರೆಗೆ ಇಲ್ಲಿ ವಾಸಿಸುವವರು HR ಕೊಡ್ತಾ ಇದ್ದಾರೆ. ಈ ಅಧಿಕಾರಿಗಳ ಒಂದು ಭಂಡತನ, ಅವರಲ್ಲಿ ತುಂಬಿ ಹೋಗಿರುವ ಭ್ರಷ್ಟಾಚಾರಕ್ಕೆ ಅದ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಕೂಡ ಇದು ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಸಚಿವ ಜಾರ್ಜ್ ಅವರಿಗೆ ನಾಚಿಕೆ ತರುವಂತ ವಿಚಾರ. ಇದು ನೋಡಿ, ಮಳೆ ನೀರು ಇಂಗಿಸುವಂಥ ಮಳೆ ನೀರು ಸಂಗ್ರಹಿಸುವಂಥ ಒಂದು ಪೈಪ್ಗಳನ್ನು ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿ ಈ ಪೈಪ್ಗಳನ್ನು ಹಾಕಿದ್ದಾರೆ. ಇದು ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತೆ. ಇಲ್ಲಿ ಕಸ ತುಂಬಿಕೊಂಡು ಮೇಲೆ ಏನು ಛಾವಣಿ ಇದೆ ಅಲ್ಲಿ ಮತ್ತಷ್ಟು ನೀರು ತುಂಬಿಕೊಂಡು ಇನ್ನಷ್ಟು ಸೋರ್ತಿದೆ ವಿನಃ ಇದರಿಂದ ಇಲ್ಲಿನ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಅನುಕೂಲ ಆಗಲಿಲ್ಲ. ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬನ್ನಿ, ಏನು ಸಮಸ್ಯೆ ಆಗುತ್ತೆ ಮೇನ್ ಆಗಿ? ಮೇನು ಚೇಂಬರ್ ಪ್ರಾಬ್ಲಮ್ ಇದೆ. ಮಂತ್ಲಿ ಒಂದ್ಸತಿ ರಿಪೇರಿ ಮಾಡಿಸ್ತಾನೆ ಇರಬೇಕು. ನೀವು ಸ್ವಂತ ಖರ್ಚಿನ ಮಾಡಬೇಕು? ಹೌದು, ಯಾರೂ ಬರೋದಿಲ್ಲ. ಅವರು ರಿಪೇರಿ ಮಾಡೋರು 1,000 ರೂಪಾಯಿ ಗಂಟೆ ಕೇಳ್ತಾರೆ. ಸೊ ನಮಗೆ ಬರ್ಡನ್ ಆಗುತ್ತೆ. ಇದೆಲ್ಲ ಫುಲ್ಲು ಲೀಕು. ಏನು ಮನೇಲಿ ಇರೋಕ್ಕಾಗಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗೋದು. ಮಕ್ಕಳಿದಾವೆ, ಸಣ್ಣ ಮಕ್ಕಳು. ಡ್ರೈನೇಜ್ ನೀರು ಔಟ್ ಸೈಡಿಂದ ಬರುತ್ತೆ. ಇವಾಗ ದುಡ್ಡೆಲ್ಲ ಕಟ್ತೀವಿ ಕಾರ್ಪೊರೇಷನ್ಗೆ ಅಂದಮೇಲೆ ಅವ್ರು ತಗೊಳ್ಳೇಬೇಕು ತಾನೆ ಕಾರ್ಪೊರೇಷನ್ ಅವರು. ಇದು ನಮ್ಮ ಯೂನಿಟಿಗೆ ಬರಲ್ಲ, ನಿಮ್ಮ ಪೊಲೀಸ್ ಯೂನಿಟಿಗೆ ಬರುತ್ತೆ ಅಂತಾರೆ. ಇವಾಗ ನೀರು ಹಾಕ್ತೀನಿ, ನೀವೇ ನೋಡಿ ವಾಸನೆ. ಮನೇಲಿ ಇರೋಕ್ಕಾಗಲ್ಲ. ನಾನು 1 ವೀಕ್ ಆಯಿತು ಮಗುನ ಎತ್ಕೊಂಡು ಹೋಗಿ, ಇವತ್ತು ಬಂದಿದ್ದೀನಿ. ಆ ವಾಸನೆಗೆ ಸೊಳ್ಳೆಗೆ ಈ ಮನೇಲಿ ಇರೋಕ್ಕಾಗ್ತಾ ಇಲ್ಲ. ನೀರು ಅದೇ ಇವಾಗ ಡ್ರೈನೇಜ್ ನೀರೆಲ್ಲ ಮಿಕ್ಸ್ ಆಗ್ತಿದೆಯಲ್ಲ, ಕುಡಿಯೋಕ್ಕಾಗಲ್ಲ, ತುಂಬ ಸ್ಮೆಲ್ ಇದೆ. ಮತ್ತು ಕಾಯಿಲೆಗಳು ಜಾಸ್ತಿ ಬರ್ತಿದೆ. ಈ ಪೊಲೀಸ್ ಕ್ವಾರ್ಟರ್ಸ್ಗಳು ಎಷ್ಟು ಅಪಾಯಕಾರಿಯಾಗಿದೆ ಅಂದರೆ, ಕಾಮಗಾರಿ ಮಾಡುವಾಗಲೇ ಹಣ ಕೈ ಇಟ್ಟರೆ ಹಾಗೆ ಉದುರು ಹೋಗುತ್ತಂದರೆ ಈ ಮನೆಯೊಳಗೆ ವಾಸಿಸುವವರ ಪರಿಸ್ಥಿತಿ ಹೇಗಾಗಿರ್ಬೋದು ನೀವೇ ಯೋಚಿಸಿ. ಗೃಹ ಸಚಿವರೇ, ಮುಖ್ಯಮಂತ್ರಿಗಳೇ, ಪೊಲೀಸರ ನೋವನ್ನ ಆಲಿಸಿ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಸೌಲಭ್ಯವನ್ನ ಒದಗಿಸಿ ನಮ್ಮ ನಾಡಿನ ಪೊಲೀಸರು ಖುಷಿಯಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಇದ್ರೆ ನಮ್ಮ ನಾಡಿನ ಅರ್ಧ ನೋವು ಭ್ರಷ್ಟಾಚಾರ ತೊಲಗಿದಂತೆ. ಈ ಸತ್ಯವನ್ನ ಅರಿಯಿರಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ.
ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.